ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಕಾಯಿ ಹೋಳಿಗೆ. ಇದನ್ನು ಎರಡು ಥರನೂ ಮಾಡ್ತಾರೆ. ಕರಿಗೆಡ್ಬು ಥರನೂ ಮಾಡ್ತಾರೆ, ಮತ್ತು ತಟ್ಟೋಳಿಗೆ ಅಂತ ಹೇಳ್ತೀವಿ ನಮ್ಮ ಕಡೆ, ಬೇಳೆ ಹೋಳಿಗೆ ಆ ಥರನೂ ಮಾಡ್ತಾರೆ. ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ನನಗೆ ಹೇಗೆ ಬರುತ್ತೆ ಹಾಗೆ ಟ್ರೈ ಮಾಡಿದೆ. ಬಟ್ ತುಂಬ ಕಷ್ಟ ಆಯಿತು ನನಗೆ ಇದನ್ನು ಮಾಡೋಕ್ಕೆ. ಯೂಶ್ವಲಾಗಿ ನಮ್ಮ ಹೋಳಿಗೆ ಐಟಮ್ಸ್ ಎಲ್ಲ ಇದ್ದಾವಲ್ಲ, ಅವೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರಿಗೆ ತುಂಬ ಬೇಗ ಬರುತ್ತೆ. ನಾವೆಲ್ಲ ಫ್ರೆಷರ್ಸ್ ಆಗಿರೋದ್ರಿಂದ ಇಟ್ ಟೇಕ್ಸ್ ಲಿಟಲ್ ಬಿಟ್ ಟೈಮ್ ಅಂತಲೇ ಹೇಳ್ಬೋದು. ಬಟ್ ಆ್ಯಕ್ಚುಲಿ ಪ್ರೋಸೆಸ್ ತುಂಬ ಚೆನ್ನಾಗಿತ್ತು. ನಾನು ಎಂಜಾಯ್ ಮಾಡ್ತಾಯಿದ್ದೆ ಕುಕ್ಕಿಂಗ್ನ. ಇದನ್ನು ಸ್ವಲ್ಪ ನೆನ್ಕೊಳ್ಳೋಕೆ ಬಿಡಬೇಕು ಅಂತ ಹೇಳಿದ್ರು, ಸೊ ನಾನು ಅದನ್ನು ನೆನ್ಕೊಳ್ಳೋಕೆ ಬಿಟ್ಟೆ. ಬಟ್ ನಾನು ಮಾಡಿದ ತಪ್ಪೇನಂತ ಹೇಳಿದ್ರೆ, ನಾನು ರವೆ ಹಾಕಬಾರ್ದಿತ್ತು, ಚಿರೋಟಿ ರವೆ. ಬಟ್ ಇಟ್ಸ್ ಓಕೆ, ಆಲ್ರೆಡಿ ನಾನು ಮಿಕ್ಸ್ ಮಾಡಿ ಕಲಸಿದ್ದರಿಂದ ಸೊ ನನಗೆ ಅದನ್ನು ಏನು ಮಾಡೋಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ. ಸೊ ನೋಡೋಣ ಅಂತ ಹೇಳಿಬಿಟ್ಟು ನಾನು ಹಂಗೇ ಕಂಟಿನ್ಯೂ ಮಾಡಿದೆ ಕುಕ್ ಮಾಡೋದನ್ನು. ಆ್ಯಂಡ್ ಇದ್ರ ಸ್ಪೆಷಲ್ ಏನಂತ ಹೇಳಿದ್ರೆ, ಇದು ಏನೋ ಒಂಥರ ಬೇರೆ ಫ್ಲೇವರ್ ಕೊಡುತ್ತೆ. ನನಗೆ ಸಖತ್ ಇಷ್ಟ ಆಗುತ್ತೆ ಇದು ಕಾಯಿ ಹೋಳಿಗೆ. ಆ್ಯಂಡ್ ನಾನು ಇದನ್ನು ಮಾಡುವಾಗನೂ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ನಾನು ತಿನ್ಬೋದು, ಈ ಥರ ಎಲ್ಲ ನಾನು ಅಂದ್ಕೊಂಡಿಲ್ಲ. ನಾನು ಜಸ್ಟ್ ಟ್ರೈ ಮಾಡ್ತಿರೋದ್ರಿಂದ ಓಕೆ ನೋಡೋಣ ಏನಾಗತ್ತೆ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಬಟ್ ತುಂಬ ಚೆನ್ನಾಗಾಗಿತ್ತು. ನಾನು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ನನಗೂ ಖುಷಿ ಆಯಿತು, ಏಕೆಂದರೆ ಕುಕ್ ಮಾಡೋರಿಗೆ ಟೇಸ್ಟ್ ಚೆನ್ನಾಗಿದ್ದರೆ ಖುಷಿ ಆಗುತ್ತೆ. ಅಂದರೆ ನೆಕ್ಸ್ಟ್ ನಮಗೇನಾದರೂ ಮಾಡಬೇಕು ಅಂತಂದರೆ, ನಾನು ಚೆನ್ನಾಗಿ ಕುಕ್ ಮಾಡ್ತೀನಿ, ನಾನು ಮಾಡ್ಬೋದು, ಈ ರೆಸಿಪಿ ಪಕ್ಕಾ ನಾನು ಮಾಡೇ ಮಾಡ್ತೀನಿ ಅಂತ ಫೀಲ್ ಆಗುತ್ತೆ. ಸೊ ನನಗೂ ಹಾಗೆ ಅನ್ನಿಸ್ತು. ಪ್ರೋಸೆಸ್ ತುಂಬ ಚೆನ್ನಾಗೋಯಿತು. ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ನೀವು ಕೂಡ ಈ ವಿಡಿಯೋ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತೀರಾ ಅಂತ ನಾನು ಅನ್ಕೋತೀನಿ. ಫೈನಲಿ ಕಾಯಿ ಹೋಳಿಗೆ ರೆಡಿ ಆಯಿತು. ನಾನು ತಿನ್ನೋಕೆ ರೆಡಿ ಆಗ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್.